ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹಿಷಾಸುರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾ ಎಷ್ಟು ಸಲ ಹೇಳಿದ್ದೇನೆ ಅಬದ್ಧ ಮಾತಾಡಬೇಡ ಅಂತ. ಏನು ಗುರುಗಳೇ? ಮಹಿಷಾಸುರ ಯಾರೋ? ಮಹಿಷಾಸುರ ಅಂದ್ರೆ ನೀವು ಕರೆಯುವ ಹೊತ್ತಿನಲ್ಲಿ ಮೊನ್ನೆ ಒಂದು ದೇವಿ ಮಹಾತ್ಮೆ ಕಥೆ ಪ್ರವಚನ ಮಾಡಿದ್ರಲ್ಲ, ಅದೇ ಗುಂಗಿನಲ್ಲಿದ್ದೆ. ಬೇರೆ ಎಲ್ಲಾ ಪಾತ್ರಗಳು ಚೊರೆ ಮಾಡಿ ಹೋದ್ರು ಮಹಿಷಾಸುರ ಏನೋ ಅಚ್ಚುಕಟ್ಟಾಗಿ ಮಾಡಿ ಹೋಗಲ್ಲ. ಅದರ ಬಗ್ಗೆ ಗಮನದಲ್ಲಿರುವಾಗ ಪಕ್ಕನೆ ನಿಮ್ಮ ಕರೆ ಬಂತು. ಪರಬ್ರಹ್ಮ ಅಲ್ಲ, ಪರಂ ಬ್ರಹ್ಮ. ಪರಂ ಬ್ರಹ್ಮ, ಪರಂ ಬ್ರಹ್ಮ. ನಾನು ಮಾತಾಡ್ತಾ ರಮ್ಮ ಬಿಟ್ಟೆ. ನಾಳೆಯಿಂದ ಸೇರಿಸ್ತೇನೆ ಗುರುಗಳೇ. ಬೇರೆಯವರು ಕೊಡ್ಬೇಕಾದೀತ? ಇಲ್ಲ, ನಾನೇ ತಗೊಂಡು ಸೇರಿಸ್ತೇನೆ. ಪರಂ ಬ್ರಹ್ಮ. ತಲೆಬಿಸಿಯೋ? ಓ, ಏನು ಗುರುಗಳೇ? ಹರಿಶ್ಚಂದ್ರನ ಬಾಯಲ್ಲಿ ಒಂದು ಸುಳ್ಳು ಹೇಳಿಸ್ಬೇಕು ಅಂತ ನಾವು ಒದ್ದಾಡ್ತಾ ಇದ್ದೇವೆ. ಗುರುಗಳೇ, ನಿಮಗೆ ಬರುವ ತಲೆಬಿಸಿಯಲ್ಲಿ ಒಂದೊಂದ್ಸಲ ಕೋಪದ ಆವೇಶದಲ್ಲಿ ಏನಾಗ್ತದೆ ಅನ್ನುವಂದ್ಸಲ ಪ್ರಜ್ಞೆ ನಿಮ್ಗೆ ಇರುವುದಿಲ್ಲ ಗುರುಗಳೇ. ಆಗಲೇ ಸುಳ್ಳು ಹೇಳಿ ಆಗಿದೆ. ಯಾವಾಗ? ಆವಾಗಲೇ. ಎಂತದ್ದು ಅಂತ? ನಿಮಗೆ ಬಂದ ಕೋಪದಲ್ಲಿ ತರಿಪಿಲ್ಲ ಅಂದ್ರೆ ಅವನನ್ನು ನೀವು ಆ ರೀತಿ ಚಿತ್ರಹಿಂಸೆ ಕೊಟ್ರಿ, ಅವನ ಸಾಮ್ರಾಜ್ಯವನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಪಟ್ಟಿದ್ದೀರಿ ನೀವು. ಈ ಪ್ರಸಂಗದಲ್ಲಿ ನಿಮಗೆ ಹೃದಯವೇ ಇಲ್ಲ, ನಿಮಗೆ ಎದೆಯಲ್ಲಿ ಬಂಡೆಕಲ್ಲು, ಕಣ್ಣಲ್ಲಿ ರಕ್ತವೇ ಇಲ್ಲ. ಅಂಥ ನಿಮ್ಮನ್ನು ಕರುಣಾನಿಧಿಗಳೇ ಅಂತ ಅವ ಹೇಳಿದಾನಲ್ಲ, ಸುಳ್ಳು ಹೇಳಿ ಆಗಿದೆ. ಸಗಣಿ ಮಂಜ ಗುರುಗಳೇ, ಅದು ಹಾಗಾದು. ಮತ್ತೆ ಅವನನ್ನು ಗುರು ಗುರು ಅಂತ ಹೇಳುವುದರಿಂದಲೇ ಅವನ ವ್ಯಕ್ತಿತ್ವ ಇನ್ನೂ ಮಾಸದೇ ಉಳಿದಿದೆ. ಅವನ ಹತ್ರ ಸುಳ್ಳು ಹೇಳಿಸುವುದಕ್ಕಿಂತ ಬದುಕಿನ ಉದ್ದಕ್ಕೂ ಸತ್ಯವನ್ನೇ ಹೇಳಿಸ್ತೇನೆ ಅಂತ ಹೇಳಿ ಪಣ ತೊಟ್ಟಿದ್ರೆ ನಿಮ್ಗೆ ಇನ್ನೂ ಗೌರವ ಹೆಚ್ಚಾಗ್ತಿತ್ತು. ಅವನ ಸತ್ಯ ಎಷ್ಟು ಅಂತ ನೋಡುವುದಕ್ಕೆ ಈ ಪರೀಕ್ಷೆ. ಹೌದಾ ಗುರುಗಳೇ? ಹೋಗ್ಬೇಕು ಅವನೊಟ್ಟಿಗೆ ಕಾಶಿಗೆ. ಹೋಗಿ ಅವ ಕೊಡಬೇಕಾದದ್ದನ್ನು ನಮಗೆ ಕೊಡ್ತಾನೆ ಎನ್ನುವುದು ಮುಖ್ಯ ಅಲ್ಲ. ಅವ ಚಿತ್ರಹಿಂಸೆ ಅನುಭವಿಸ್ಬೇಕು. ಕೊಡಬಾರ್ದು, ಚಿತ್ರಹಿಂಸೆ ಅನುಭವಿಸ್ಬೇಕು. ಎಲ್ಲಿವರೆಗೆ ಅನುಭವಿಸ್ಬೇಕು ಕೇಳಿದ್ರೆ, ಮುಂದಿನ ಕಾಲದಲ್ಲಿ ಒಬ್ಬ ಎಡೆ ಬಿಡದೆ ಬೆನ್ನು ತಾಗ್ತಾನೆ ಅಂತ ಇದ್ರೆ ಯಾವನೋ ನೀನು ದೊಡ್ಡ ನಕ್ಷತ್ರಕ ಅಂತ ಹೇಳ್ಬೇಕು. ಹೌದಾ ಗುರುಗಳೇ? ಆ ವಿಚಾರದಲ್ಲಿ ನೀವು ತಲೆಬಿಸಿ ಮಾಡ್ಬೇಕಾದ ಅಗತ್ಯ ಇಲ್ಲ. ನಾನು ಬಂದ ನಿಮಗಿನ್ನು ವಿಶ್ರಾಂತಿಯೇ. ಸರಿ ಬಿಡು. ಹರಿಶ್ಚಂದ್ರ ಇವರು ನಮ್ಮ ಜೊತೆ ಬರುವ ಹೆಸರು ನಕ್ಷತ್ರಕ. ಹೊಂದಿಸಿಕೊಂಡೆ. ದೇವರು ಒಳ್ಳೇದು ಮಾಡಿ ಅಭಿವೃದ್ಧಿಯಾಗಿ ಬದುಕಮ್ಮ. ಉತ್ತರೋತ್ತರ ಅಭಿವೃದ್ಧಿ ರಸ್ತು. ನಾನು ಹೇಳಿದ್ದು ಸತ್ಯ ಆಗ್ತದೆ ಮಾರ್ಗ. ಇವರ ವೇತನ ಎಲ್ಲಿ ಹೇಗೆ ಎಷ್ಟು ಕೊಡಬೇಕು ಅಂತ ಅಪ್ಪಣೆ ಮಾಡಿದ್ರೆ ಅದು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಅವ ಹೇಳ್ತಾನೆ. ಈ ಜಾಗದಲ್ಲಿ ನನಗೆ ಇಲ್ಲಿಂದ ಆರಂಭ ಆಗಿ ಕಾಶಿಗೆ ಮುಟ್ಟುವಲ್ಲಿವರೆಗೆ 48 ದಿವಸದ ಎಷ್ಟೆಷ್ಟು ನನ್ನ ಜೊತೆಯಲ್ಲೇ ಇರಬೇಕಾ, ಎಷ್ಟೆಷ್ಟು ಪರಿಸರದಲ್ಲಿ ನಡೀತಾನೆ ಅದು ಅವ ಲೆಕ್ಕ ಮಾಡ್ತಾನೆ. ಆ ವಿಭಾಗದಲ್ಲಿ ನಾನು ಗುರುಗಳನ್ನು ಇವತ್ತಿಗೂ ಅನುಸರಿಸ್ತಾ ಇದ್ದೇನೆ. ಬದುಕಿನಲ್ಲಿ ಒಂದೇ ಸಂಬಳ ಹೇಳಿದ ಘಟನೆಯೇ ಇಲ್ಲ. ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗುದು ಗುರುಗಳು ನಾವು. ಇಬ್ಬರು ಅನಿರೀಕ್ಷಿತ ಶಕ್ತಿಗಳು ವ್ಯಕ್ತಿಗಳು ಆಗಲಿ ಒಟ್ಟು ಸೇರಿ ನನ್ನನ್ನು ಅನುಗ್ರಹಿಸಿದ್ರೆ ನಾನು ಧನ್ಯನಾದೆ. ಇಷ್ಟಾದ್ರೂ ನೀನು ತಿಳ್ಕೊಂಡಿಯಲ್ಲ. ಏನಾದ್ರೂ ಮಾತಾಡ್ಲಿಕ್ಕುಂಟಾ? ಒಂದು ಕೆಲಸ ಉದ್ದುಕೊಂಡು ಏನದು? ಬಂದು ಸಿಂಹಾಸನಕ್ಕೆ ಮಣೆಯುತ್ತ ಇಂದನ ಪ್ರಜೆಗಳಿಗೆ ನಮಿಸುತ್ತ ಮುಂದೆ ಮುನಿವರರ ಸಹಾಯ ನಿಮಗಿರುವುದೇ ಸೇವಿಸುವುದು. ಈ ಕ್ಷಣದ ತನಕ ನನ್ನ ಪ್ರಜೆಗಳಾಗಿ ಅನುಸರಿಸಿದ ಮಹನೀಯರುಗಳನ್ನು ಪೂರ್ವ ಪುಣ್ಯದ ಸುಕೃತ ವಿಶೇಷದಿಂದ ನಿಮಗೆ ಪ್ರಭುವಾಗಿ ಆಳುವಂತಹ ಸೌಭಾಗ್ಯ ಪ್ರಾಪ್ತವಾಯಿತು ಅಂತ ತಿಳಿದವನು ನಾನು. ವಂಶದಲ್ಲಿ ಪೈತೃಕವಾಗಿ ಬಂದಂತಹ ಅಧಿಕಾರದಿಂದ ನಾನು ನಡೆಸಿದ ಆಳ್ವಿಕೆಯಲ್ಲಿ ನ್ಯೂನಾತಿರೇಕಗಳಿದ್ದರೆ ಪೊರೆದವರು ತಾವು ಅದನ್ನು ಕ್ಷಮಿಸಿದವರು. ಈ ಕಾಲದಲ್ಲಿ ಪ್ರೀತಿಯಿಂದ ರಾಜ್ಯವನ್ನು ಬಿಟ್ಟು ಹೊರಟು ನಿಂತ ನನ್ನ ಕುರಿತಾಗಿ ಮಮತೆಯ ನುಡಿಗಳನ್ನಾಡಿ ಕಣ್ಣಾಲಿಗಳನ್ನು ತುಂಬಿಕೊಂಡು ಹರಸ್ತಾ ಇರುವವರು ಧನ್ಯ ನಾನು. ಮುಂದೆ ಮುನಿವರ ನಿಮಗೆ ಅರಸನಾಗುತ್ತಾರೆ. ನನ್ನಂತಹ ಪ್ರಭುಗಳು 1000 ಮಂದಿ ಸಿಕ್ಕಿಯಾರು ಕಾಲ ಬಯಸಿತು ಅಂತಾದರೆ, ಆದರೆ ಮುನಿಪತಿಗಳಾದ ವಿಶ್ವಾಮಿತ್ರರಂತಹ ಪ್ರಭುಗಳು ಅನ್ಯತ್ರ ದುರ್ಲಭರಿದ್ದಾರೆ. ನಿಮ್ಮ ಸುಕೃತ ವಿಶೇಷದಿಂದ ಅವರೇ ಪ್ರಭುಗಳಾಗುತ್ತಾರೆ. ನನಗಿಂತ ಅಧಿಕ ವಿನಯದಿಂದ ಅವರನ್ನು ಸೇವಿಸಿದಿರಿ ಅಂತಾದರೆ ನಿಮ್ಮ ಅಭಿವೃದ್ಧಿಯನ್ನು ಸರ್ವತೋಮುಖವಾಗಿ ಸಾಧಿಸಿಕೊಡುತ್ತಾರೆ. ಎಲ್ಲಾದರೂ ನನ್ನ ಮೇಲಿನ ಪ್ರೀತಿಯಿಂದ ಅವರಿಗೆ ಅವಿಧೇಯರಾದರಿ ಅಂತಾದರೆ ನಾನು ಆಡಿದ ಮಾತು ನಿಮ್ಮಿಂದಾಗಿ ತಪ್ಪು ಅಂತ ಆಗುತ್ತದೆ, ಸುಳ್ಳು ಅಂತ ಸಾಧ್ಯವಾಗುತ್ತದೆ.
ಹಾಗಾಗದಂತೆ ಪಡೆಯಬೇಕು. ಜೊತೆಯಲ್ಲೇ ಸತ್ಯ ಸಾಧನೆಗಾಗಿ ಮುನಿರಣ ಶೇಷವನ್ನು ತೀರಿಸುವುದಕ್ಕೆ ಕಾಶಿಯತ್ತ ಹೊರಟು ನಿಂತಹ ನನ್ನನ್ನು ಪರಿವಾರವನ್ನು ಹರಸಬೇಕು, ಬೀಳ್ಕೊಳ್ಬೇಕು. ಇನ್ನೇನಾದ್ರೂ ಮಾತಾಡ್ಲಿಕ್ಕುಂಟ? ನೀವು ಮುನ್ನಡೆದ್ರೆ ಸಮಯ ಮೀರ್ತಾ ಉಂಟು. ಸಾಗೋಣ. ಬಿಸಿಲ ಬೇಗೆಯೊಳದು ಬಿಸು ಸುಯ್ದು ಮಾನಿನಿಯೂ ವಸುದೆ ಪಾಲನ ಪದವಿ ದೆಸೆಗೆಟ್ಟು ತೀಳಲೋ ಬಿಸಿಲ ಏನಾಯ್ತು? ಒಮ್ಮಿಂದೊಮ್ಮೆಗೆ ಕುಸಿದೆ. ಅಧಿಕಾರ ಸಂಪತ್ತು ಸಕಲವೂ ತೊರೆದೆವು ಅನ್ನುವ ಬೇಸರಕ್ಕಾಗಿ ಅಲ್ಲ, ಸಂತೋಷದಿಂದಲೇ ನಾನು ಜೊತೆಗಿದ್ದೇನೆ ಅಂತ ಹೊರಟವಳಲ್ವೇ ನೀವು? ಆದರೆ ಏನು ಮಾಡೋಣ? ಏನಾಯ್ತು? ಇಂತಹ ಕಷ್ಟವನ್ನು ಕನಸಿನಲ್ಲಿಯೂ ಕಂಡುಕೊಂಡವಳಲ್ಲ ನಾನು. ಇದರಲ್ಲಿ ಬಂದಾಗ ಎದುರಿಸದ ನಿರ್ವಾಹ ಇಲ್ಲಲ್ಲ. ದೇಹ ಧರ್ಮ ಅಂತ ಒಂದು ಇದೆಯಲ್ಲ. ಕೆಲವು ದಿನಗಳಾಯಿತು ಅನ್ನ ಪಾನೀಯಗಳನ್ನು ಮುಟ್ಟನೆ. ಮುನಿಗಳಿಗೆ ಒಪ್ಪಿಸಿದ ನೆಲದಲ್ಲಿ ಹುಟ್ಟಿದ ಯಾವುದನ್ನು ಸ್ವೀಕರಿಸುವಂತಿಲ್ವಲ್ಲ ನಾವು. ಹಾಗಾಗಿ ಬಳಲಿಕೆ ಸಹಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಅಂತ ಕಾಶಿಗೆ ನಾವು ತಲುಪದೆ ಏನನ್ನು ಸ್ವೀಕರಿಸುವಂತಿಲ್ಲ. ಬೇಗನೆ ನಡೆಯೋಣ, ಹೋಗೋಣ. ಆದರೆ ಕ್ಷಣ ವಿಶ್ರಾಂತಿ ಪಡೆದು ಹೋಗ್ಬಹುದಲ್ಲ. ನಿನ್ನ ದೇಹದ ಅನಿವಾರ್ಯತೆ ಅರ್ಥ ಆಗುತ್ತದೆ. ನಾನು ಕಟುಕನಲ್ಲ, ಆದ್ರೆ ಅವಧಿ ಮಿತವಾಗಿರುವುದು. ಹೌದು. ಆ ವೃಕ್ಷದ ಆಶ್ರಯದಲ್ಲಿ ಅಲ್ಪಕಾಲ ವಿಶ್ರಮಿಸಿ ಬಳಿಕ ಮುನ್ನಡೆಯೋಣ. ಕುಳಿತು ಕುಳಿತು ಕುಳಿತು. ಕುಳಿಯನ್ನ ಸಂಬಳವ ಸಂಬಳ ನಿಮಗೇನು ಹೇಳಿಲ್ಲ, ಏನು ಮಾಡ್ಲಿಲ್ವಾ? ಸಮಯ ಮೀರ್ತಾ ಉಂಟು. ನಿಮ್ಮ ಜೊತೆ ನಾನು ಇಷ್ಟು ದೂರ ನಡ್ಕೊಂಡು ಬಂದಿದ್ದೇನೆ. ನನಗೂ ಹಸಿವೆ, ಬಾಯಾರಿಕೆ, ಬಳಲಿಕೆ ಅನ್ನೋದು ನನ್ನ ದೇಹಕ್ಕೂ ಇದೆ. ನೀವು ಸ್ವೀಕರಿಸಬಹುದಲ್ಲ. ಹಾ. ನಿಮ್ಮ ಆಹಾರವನ್ನು ಪಾನೀಯವನ್ನು ನೀವು ಸ್ವೀಕರಿಸಬಹುದು. ನಿಮಗೆ- ನೀವು ಸ್ವತಂತ್ರರು ತಾನೆ. ನಿಮಗೇನು ನಿಮ್ಮ ದ್ರಾಕ್ಷ? ಗುರುಗಳದ್ದೇನೆ ಅಲ್ಲ. ಹಾ, ನಮಗಾದ್ರೆ ನಿರ್ಬಂಧ ಉಂಟು, ಅಲ್ಲಿದ್ದದನ್ನು ಯಾವುದನ್ನು ಸ್ವೀಕರಿಸಕೂಡದು. ಅಷ್ಟು ದೂರ ನಡ್ಕೊಂಡು ಬಂದೆ. ಇಲ್ಲ ಇಲ್ಲ, ಅವುಗಳು ಬದಲಿದ್ದಾನೆ. ಬೇರೆ ನೀವು ತಂದಾಯಿಗಳು ಏನಾಯ್ತು? ಏನು ವೃದ್ಧವರು ಸತ್ಯಪಾಲನ ಅವರ ನನಗೆ ನಡಿ ಹೊಟ್ಟೆಗೆ ಅವ ನನ್ನ ಮುಖವನ್ನೇ ನೋಡ್ತಾ ಇದ್ದಾನೆ. ಅವನು ಅರಿಯದ ಹುಡುಗ, ಅವನ ಚರ್ಯೆಯನ್ನು ಹಾಗೆ ವಿಮರ್ಶಿಸುವುದು ಯಾಕೆ? ನಿಮ್ಮ ಗ್ರಾಚಾರದ ವರ್ಷ ನೀವು ಮಾಡಿದ ಪಾಪ ಕರ್ಮವನ್ನು ಅನುಭವಿಸಲಿಕ್ಕೆ ನಾನು ಜನ ಅಲ್ಲ. ಏನಿಷ್ಟು ದೂರ ನಡ್ಕೊಂಡು ಬಂದಿದ್ದೆ ನಾನು. ನಾವಾದಿ ಹೇಳಿ ನೀವು ಹೊರಟದ್ದಲ್ಲ. ಅಲ್ಲ. ಗುರುಗಳು ಹೇಳಿದ್ದು ಆದ್ರೂ ಈ ಮೈದ ಗೊತ್ತಾಗಿದೆ ನಾನು. ಹೌದು. ನಾನು ತಾಯಿಯ ಹೊಟ್ಟೆಯಿಂದ ಬಂದವಳೆ. ನಾನೇನು ಮರದ ಪಟ್ಟರಿಂದ ಕಲ್ಲ ಕವಿಯಿಂದ ಹೊರಗೊಂಡವಲ್ಲ. ನಡ್ಕೊಂಡು ಒತ್ತು ಕಾಲು ಒತ್ತು ಒತ್ತು ಕಾಲೋಗಿದ್ರೆ ಸಮಾಧಾನ ಒತ್ತು ಒತ್ತು. ನನಗೆ ಇದು ಒಂದೇ ಪ್ರಸಂಗದಲ್ಲಿ ಅವಕಾಶ ಇರುವುದು. ಬೇರೆ ಎಲ್ಲಿ ನಿಮಗೆ ಅವತ್ತಿಗೆ ಅವಕಾಶ ಇಲ್ಲ. ಹಾಗೆ. ಗೊತ್ತಿಲ್ಲ. ಗೊತ್ತು ಸರಿ. ಅವರಿಗೆ ಸ್ವಲ್ಪ ತಿನ್ನುವುದಕ್ಕೆ ಬಿಡುವು ಕೊಡೋಣ. ನಂಗು ಬಾಯಾರ್ದು ಉಪ್ಪು ಇನ್ನೊಂದು. ಸ್ವಾಮಿ, ನಮ್ಮ ಅವಸರಿದ್ದು ನೀವು ನಿಧಾನ ತಿನ್ನಿ. ನಾವು ನಿಧಾನರಾಗಬೇಕು. ತಿಂದು ನಾವು ತಿಂದು ನಿಧಾನರಾಗಬೇಕು. ತಿನ್ನುವ ಬರದಲ್ಲಿ ಹೇಳಿದ್ದು ತಪ್ಪಾಗಿ ಕೇಳಿದ್ದು. ನಿಧಾನ ತಿನ್ನಿ ಅಂದ್ರೆ ನನಗೆ ಮಾತಾಡೋಕೆ ಅವಕಾಶ ಇಲ್ಲ. ನೀವು ಈ ಸ್ಥಿತಿಯಲ್ಲಿ ನೀವು ಮಾತಾಡಿದ್ರೆ ನಿಮಗೆ ಕಷ್ಟ ಸ್ವಾಮಿ. ಗಂಟು ಸಿಗೋದು ಆಯ್ತು ನಿನ್ನ ಮಾತಾಡೋರು. ಇದನ್ನು ಅಲ್ಲೇ ಸರೋವರ ಉಂಟು, ನೀರು ಬೇಕು. ಅದು ನಾನು ಮೀಚೆನೆ ಕುಡಿಕೆ ಅದೇನು ನಿಮಗಾಗಿ ಮಾತಾಡೋದು ಗೊತ್ತಿಲ್ಲ. ನಮ್ಮ ಗುರುಗಳು ಕೊಡು. ನಮ್ಮ ಗುರುಗಳು ಹೇಳಿದ್ರೆ ಈಗ ಎಲ್ಲಿಂದ ಕೊಡೋಣ? ಈಗಲೇ ಕೊಡು. ನಿನ್ನ ಜೊತೆ ನಾನು ಬರುವುದಿಲ್ಲ. ನಡುಪದದೊಳಗೆ ನನ್ನ ಪತಿಜನು ನೀನು ಉಡೆಯುತ್ತೇಲಿಗೆ ಇದು ಸಮವೇನು ಕೊಡುವುದಿಲ್ಲಿಲ್ಲದ ನೀ ಜಡಬೇನೋ ಮುಂದೆ ನಡೆದು ಕಾಚಿಯ ಸೇರದಲಿಗೆಂದು ಅಯ್ಯೋ
ಯಾರೋ ಅರಿಯದೋರಲೆ ಸಾಲ ಕೊಡುವರಿನ್ಯಾರೋ ಪಥದಿ ಬದುಕಿನಲ್ಲಿ ಅನೇಕ ಭ್ರಮೆಗಳಿಗೆ ಅಧೀನವಾಗಿ ನಾವು ಸುಖಾನುಭವವನ್ನು ಹೊಂದುತ್ತಾ ಇರ್ತೇವೆ. ಆ ಭ್ರಮೆಯೆಲ್ಲ ಗುಳ್ಳೆಯಂತೆ ಒಡೆದು ಹೋದಾಗ ಯಥಾರ್ಥ ದರ್ಶನ ದುಃಖಾವಹವಾಗ್ತದೆ. ಇಲ್ಲೂ ಹಾಗೆ ಆಯ್ತಲ್ಲ. ರಾಜ್ಯವನ್ನು ಬಿಟ್ಟ ಕಾಲದಲ್ಲಿ ನೆನಪಾದದ್ದು ಕಾಶಿ ಕ್ಷೇತ್ರವಾದದ್ದರಿಂದ ಸರ್ವೇಶ್ವರನನ್ನು ನೆನಪಿಗೆ ತಂದುಕೊಂಡಂತಹ ನಾನು ಸಂಭ್ರಮಿಸಿದ್ದೆ. ಸತ್ಯ ಸಾಧನೆಗೊಂದು ಉಚಿತವಾದ ತಾಣ ನಮಗೆ ಸ್ಮರಣೆ